Shreyas. Hi Vibha, how are you? I'm fine. How are you? I'm fine too. I have a doubt, Shreyas. Mm-hmm. ನಾನು ಯಾವಾಗ ನನ್ನ ಸಮಸ್ಯೆನ ನಾನೇ ಬಗೆಹರಿಸ್ಕೊಳ್ಬೋದು ಅಥವಾ ಯಾವಾಗ ನನಗೆ ಒಂದು ಮೆಂಟಲ್ ಹೆಲ್ತ್ ಪ್ರೊಫೆಷ್ನಲ್ದು ಅಡ್ವೈಸ್ ಬೇಕಾಗತ್ತೆ ಅಂತ ಹೇಗೆ ನಾನು ತಿಳ್ಕೊಳ್ಳೋದು? ವೆರಿ ಬ್ಯೂಟಿಫುಲ್ ಕ್ವೆಶ್ಚನ್. ಯಾಕೆ ಅಂತಂದರೆ ಇದು ಎಲ್ಲರೊಳಗೇನೂ ಇರುವಂಥ ಒಂದು ಪ್ರಶ್ನೆನೇ. ಕೌನ್ಸಿಲರ್, ಸೈಕಾಲಜಿಸ್ಟ್ ಅಂತ ತುಂಬ ಜನ ಹೇಳ್ತಾರೆ. ಆದರೆ ಯಾವಾಗ ಅವ್ರನ್ನ ಭೇಟಿ ಮಾಡಬೇಕು, ಅದು ತುಂಬ ತೀವ್ರ ಮಾನಸಿಕ ಸಮಸ್ಯೆ ಇರೋರು ಭೇಟಿ ಮಾಡಬೇಕಾ ಅಥವಾ ದಿನನಿತ್ಯ ನಡೆಯುವಂಥ ಪ್ರಾಬ್ಲಮ್ಸ್ಗೆ ಭೇಟಿ ಮಾಡಬೇಕಾ? ಕರೆಕ್ಟ್, ನೀವು ಕೇಳಿದ್ರಲ್ಲಿ ತುಂಬಾ ಅರ್ಥ ಇದೆ. ಒಂದು ಲೈನ್ ಅನ್ನೋದು ಇದೆ. ಅದು ದೈಹಿಕ ಸಮಸ್ಯೆ ಆಗಿರ್ಬೋದು, ಮಾನಸಿಕ ಸಮಸ್ಯೆ ಆಗಿರ್ಬೋದು. ಸಮಸ್ಯೆ ಒಂದು ನೋವು ಅಂತ ಆಗುತ್ತೆ. ದೈಹಿಕ ಸಮಸ್ಯೆಗಳು ಅಂತ ಬಂದಾಗ ನನಗೆ ನಡ್ಕೊಂಡು ಹೋಗ್ತಾ ಇರ್ತೀನಿ, ಎಲ್ಲೋ ಎಡುತ್ತೀನಿ, ಎಲ್ಲೋ ಹೊಡಿಸ್ಕೊತೀನಿ. ಅವಾಗ ನಾನು ಡಾಕ್ಟರ್ ಹತ್ರ ಹೋಗ್ಬೇಕಾ? ನೀನು ನೋಡ್ಬಿ, ನನಗೆ ನಾನೇ ಅದನ್ನು ಕೋಪ್ ಮಾಡ್ಕೊಳ್ಬೋದು. ಅದೇ ನಾನು ಹೋಗ್ತಾ ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಆಯಿತು ಅಥವಾ ಜೋರಾಗಿ ಬಿದ್ದು ನನಗೆ ಬ್ಲೀಡ್ ಆಯಿತು, 1 or 2 weeks ಆದ್ರೂ ನನಗೆ ಅದು ಸರಿ ಹೋಗ್ತಾ ಇಲ್ಲ ಅಂತ ಅಂದಾಗ ನಾನು ಖಂಡಿತ ಡಾಕ್ಟರ್ ಹತ್ರ ಹೋಗಬೇಕಾಗುತ್ತೆ. ಇನ್ ದ ಸೇಮ್ ವೇ ಮನಸ್ಸಿಗೂ ಸಹ ಬೆಳಗ್ಗೆಯಿಂದ ರಾತ್ರಿ ಎವ್ರಿ ಡೇ ಸಿನಾರಿಯೋಸಲ್ಲಿ ಬೇಕಾದಷ್ಟು ನೋವುಗಳಾಗ್ತಾ ಇರುತ್ತೆ, ಬೇಕಾದಷ್ಟು ಒತ್ತಡಗಳು ಬೀಳ್ತಾ ಇರುತ್ತೆ. ಎಲ್ಲದಕ್ಕೂ ನಾವು ಹೋಗೋ ಅವಶ್ಯಕತೆ ಇಲ್ಲ. ದೇವರು ನಮಗೆ ಬುದ್ಧಿಶಕ್ತಿ ಕೊಟ್ಟಿದ್ದಾನೆ, ನಮ್ಮಷ್ಟಕ್ಕೆ ನಾವೇ ಸಾಲ್ವ್ ಮಾಡ್ಕೋಬೋದು, ಇನ್ನೊಬ್ಬರ ಹತ್ರ ಹೇಳಿ ಸಾಲ್ವ್ ಮಾಡ್ಕೋಬೋದು, ನಿಜ. ಇನ್ ದ ಸೇಮ್ ವೇ ಫಿಸಿಕಲ್ ಪ್ರಾಬ್ಲಮ್ಸ್ಗೆ ಹೇಗೆ ಒಂದಿಷ್ಟು ಅವಧಿಗಳು ಕಳೆದ್ರೂ ಸಹ ಅದು ಹಾಗೆ ಕೂತಿದೆ, 1 or 2 weeks ಆದ್ರೂ ಸಹ ನನ್ನ ಮನಸ್ಸೊಳಗಡೆ ಅದು ಹಾಗೆ ಕೊರಿತಾ ಇದೆ, ನಾನು ಹಾಗೆ ಅದನ್ನು ಮೆಲ್ಕ್ ಹಾಕ್ತಾ ಇದ್ದೀನಿ, ನಾನು ಅದರಿಂದ ಪಾಸ್ ಆಗೋಕ್ಕೆ ಆಗ್ತಾ ಇಲ್ಲ ಅಂತ ಯಾವಾಗ ಅನಿಸುತ್ತೋ ಆವಾಗ ಖಂಡಿತ ಒಂದು ಮೆಂಟಲ್ ಹೆಲ್ತ್ನ ಪ್ರೊಫೆಷ್ನಲ್ನ ನಾವು ಭೇಟಿ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಮೆಂಟಲ್ ಹೆಲ್ತ್ ಪ್ರೊಫೆಷ್ನಲ್ಸ್ನ ಭೇಟಿಯಾದವರೆಲ್ಲರೂ ಇನ್ಸೇನ್ ಅಂತ ಅನ್ನೋದು ಒಂದು ದೊಡ್ಡ ತಪ್ಪು ಕಲ್ಪನೆ. ಯಾಕೆ ಅಂತಂದರೆ ಡಾಕ್ಟರ್ ಹತ್ರ ಹೋಗೋರೆಲ್ಲ ದೊಡ್ಡ ಕ್ಯಾನ್ಸರ್ ಇರೋರು, ಹೃದಯ ರೋಗಿಗಳಲ್ಲ. ಸಾಮಾನ್ಯ ಜ್ವರ ಶೀತ ಇರೋರು ಸಹ ಹೋಗ್ತಾರೆ. ಇನ್ ದ ಸೇಮ್ ವೇ ತೀವ್ರ ಮಾನಸಿಕ ಸಮಸ್ಯೆ ಇದ್ದವ್ರು ಮಾತ್ರನೇ ಪ್ರೊಫೆಷ್ನಲ್ ಹತ್ರ ಹೋಗೋದಲ್ಲ. ನನಗೊಂದು ಸಮಸ್ಯೆ ಉಂಟಾಗಿದೆ, ನನ್ನೊಬ್ಬನ ಕೈಲೇ ಅದನ್ನ ಸಾಲ್ವ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ನನಗೆ ಸ್ವಲ್ಪ ಹೀಲಿಂಗ್ ಬೇಕು, ಔಷಧಿ ಬೇಕು, ಮಾತಿನ ಔಷಧಿ ಬೇಕು ಅಂತ ಅಂದಾಗಲೂ ಸಹ ನಾವು ಮೆಂಟಲ್ ಹೆಲ್ತ್ ಪ್ರೊಫೆಷ್ನಲ್ನ ಭೇಟಿ ಆಗ್ಬೋದು. ಥ್ಯಾಂಕ್ ಯು, ಶ್ರೇಯಸ್. ಥ್ಯಾಂಕ್ ಯು ಟು